ಹಲೋ ಗೈಸ್, ವೆಲ್ಕಮ್ ಟು ಬಿಂದಾಸ್ ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಈಕಿನ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೀತಾ ಇದೆ. ಸೊ ಎಲ್ಲ ವಿಧವಾದ ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ಇಟ್ಟಿದ್ದಾರೆ. ಸೊ ಹೇಗೆಲ್ಲ ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವು ಯಾವ ತರಕಾರಿ ತಗೋಬಹುದು ಅಂತ ನೋಡೋಣ ಬನ್ನಿ. गार्लिक कितने रुपए? ಫ್ರೆಂಡ್ಸ್, ಇವತ್ತು ನಮ್ಮ ಮುಂದೆ ಶೋಭಾ ಮೇಡಮ್ ಇದ್ದಾರೆ. ಅವರೇ ಮೇನ್ ಆರ್ಗನೈಸ್ ಮಾಡಿರೋದು. ಸೊ ಈ ಸಂತೆನ ಅವರೆಲ್ಲ ಏನ್ ಮಾತಾಡ್ತಾರೆ, ಅವರೆಲ್ಲ ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶೋಭಾ ಅಂತ. ನಾನು ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತಿನ ದಿನದ ಕಾರ್ಯಕ್ರಮದ ಒಂದು ಮುಖ್ಯ ಪ್ರಯೋಜನ ಏನಂದ್ರೆ, ನಮ್ಮ ಮಕ್ಕಳು ಎಲ್ಲಾನು ಕಲ್ತಿರ್ತಾರೆ, ಅದನ್ನ ರಿಯಲಿಸ್ಟಿಕ್ ಆಗಿ ಅಂದ್ರೆ ಅದನ್ನ ಲೈವ್ ಆಗಿ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಎಕ್ಸಾಂಪಲ್, ಇವಾಗ ಹೋಗಿ ಮಕ್ಳು ಅಂಗಡಿಯಿಂದ ಏನಾದ್ರು ತಗೊಂಬ ಅಂತ ಪೇರೆಂಟ್ಸ್ ಅಂದಾಗ ದೊಡ್ಡದಿಲ್ಲ ಅಂದ್ರೂ ಸಣ್ಣ ಪುಟ್ಟ ಥಿಂಗ್ಸ್ ಅವ್ರು ತಗೊಂಡ್ಬರ್ಬೇಕು. ಒಂದು ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಅದು ತುಂಬಾ ಪ್ರಯೋಜನಕವಾಗಿ ನಾವು ಅದನ್ನ ಅವ್ರು ಮುಟ್ಟಿ ಅದನ್ನ ಫೀಲ್ ಮಾಡಿ, ಓ ಇದೇ ವೆಜಿಟೇಬಲ್ ಈ ರೀತಿಯಲ್ಲಿ ಇರುತ್ತೆ, ಅದರಿಂದ ತಗೊಂಡು ತಿನ್ನೋದ್ರಿಂದ ಅದರಿಂದ ಏನು ಉಪಯೋಗಗಳಿದಾವೆ, ಅದು ಯಾಕೆ ಫ್ರೂಟ್ಸ್ ತಗೊಬೇಕು, ಯಾಕೆ ವೆಜಿಟೇಬಲ್ಸ್ ತಗೊಬೇಕು, ಎಷ್ಟು ಪ್ರಮಾಣವಾಗಿ ತಗೊಬೇಕು, ಅದು ಎಷ್ಟು ಪ್ರಯೋಜನವಾಗಿದೆ ಆರೋಗ್ಯಕ್ಕೆ ಅಂತ ನಾವು ಅದನ್ನ ವ್ಯಾಲ್ಯೂ ಮಾಡಬೇಕು. ಮತ್ತೆ ಅದನ್ನ ಲೈವಾಗಿ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಈ ಪ್ರೋಗ್ರಾಮ್ ನ ಮಾಡಿದ್ದು. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಇದೆಲ್ಲಾನು ನಾನು ನಮ್ಮ ಎಲ್ಲಾ ರೈತರಿಗೆ ನಾನು ಇದನ್ನ ಒಂದನೇ ಪೂರ್ವಕವಾಗಿ ಅವ್ರಿಗೆ ನಾನು ಒಂದು ಚಿಕ್ಕ ಅವ್ರಿಗೊಂದು ಡೆಡಿಕೇಶನ್ ತರ ಮಾಡ್ಬೇಕಂತ. ಯಾಕಂದ್ರೆ ಅವ್ರು ಮಾಡೋ ಕಷ್ಟಗಳು ಮಕ್ಕಳಿಗೂ ಗೊತ್ತಾಗ್ಬೇಕು, ಅದನ್ನ ಹೇಗೆ ವ್ಯಾಲ್ಯೂ ಮಾಡ್ಬೇಕು. ಎಲ್ಲಾ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ ತರಕಾರಿ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತ, ಆದ್ರೆ ಅದನ್ನ ವ್ಯಾಲ್ಯೂ ಮಾಡಿದಾಗ ಮಕ್ಕಳು ನಿಜವಾದ ಅಂಶ ಗೊತ್ತಾಗುತ್ತೆ. ಸೊ ಇದರಿಂದ ಮಕ್ಕಳು ಏನ್ ಕಲಿತಾ ಇದ್ದಾರೆ ಅಂತಂದ್ರೆ, ನೀತಿ ಪಾಠ ಮುಖ್ಯವಾಗಿ ಕಲಿತಾರೆ. ಯಾಕಂದ್ರೆ ಬಂದು ಜನರ ಮುಂದೆ ಅವ್ರು ಮಿಂಗಲ್ ಆಗೋದಿರ್ಲಿ, ಅವ್ರ ಜೊತೆ ಮಾತನಾಡೋದಿರ್ಲಿ. ಇವಾಗ ನಮ್ಮ ಸ್ಕೂಲಲ್ಲಿ ಮೈನ್ ಆಗಿದೆ ನಾವು ಆರ್ಗನೈಸ್ ಮಾಡಿದ್ದು, ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನನೂ ಸಿಗುತ್ತೆ, ಮತ್ತೆ ಅವ್ರಿಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಮತ್ತೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಸ್ಕಿಲ್ ಅವ್ರಿಗೆ ಡೆವಲಪ್ ಆಗುತ್ತೆ. ಸೊ ಈ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡೋದಕ್ಕೆ ಮೈನ್ ಆಗಿ ನಮಗೆ ನಮ್ಮ ಪವಿತ್ರ ಮ್ಯಾಮ್ ಮತ್ತೆ ನಮ್ಮ ಪೂಜಾ ಮ್ಯಾಮ್, ನಮ್ಮ ತೇಜು ಮ್ಯಾಮ್ ಇದನ್ನ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಿನ್ನೆ ಸಂಜೆಯಿಂದ ನಮ್ಗೆ ಇದನ್ನ ಹೇಳ್ಕೊಟ್ಕೊಂಡು ಈ ರೀತಿ ಹೀಗೆ ಆರ್ಗನೈಸ್ ಮಾಡೋಣ ಅಂತ ನಮ್ಮ ಟೀಚರ್ಸ್ ಸಮೇತನೂ ಇದನ್ನ ಹೆಲ್ಪ್ ಮಾಡಿದ್ರು. ಸೊ ಫೈನಲಿ ನಾನು ಎಲ್ಲರಿಗೂ ಒಂದೊಂದನ್ನು ಹೇಳೋದೇನೆಂದ್ರೆ, ಎಲ್ಲರೂ ವೆಜಿಟೇಬಲ್ನ, ಫ್ರೂಟ್ಸ್ನ ಮಾರ್ಕೆಟ್ ಹೋಗಿ ಮಕ್ಕಳ ಜೊತೆ ತಗೊಂಡು. ಥ್ಯಾಂಕ್ ಯು. ಅಂದ್ರೆ ನನ್ನ ಪ್ರಿಯ ಆತ್ಮೀಯವಾದ ಭಾಗ್ಯ ಬಿಂದಾಸ್ ಭಾಗ್ಯ ಅವ್ರನ್ನ ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರು ಅವರ ಸಬ್ಸ್ಕ್ರೈಬ್ ಮಾಡಿ